ನನಗೆ ಇವಾಗ ಒಂದು ಸ್ಟೋರಿ ಹೇಳ್ಬೇಕು. ನೀವಿಬ್ರು ಚಾಂದಿನಿ ಯಾರು? ಚಾಂದಿನಿಗೂ ವೀರಪ್ಪನಿಗೂ ಹೇಗೆ ಕನೆಕ್ಷನ್? ಗುರುನಾಥನ್ನು ಅವರಿಬ್ರು ಸಂಬಂಧ ಇತ್ತು. ಆ ಸಂಬಂಧ ಇರಬೇಕಾದ್ರೆ ಗುರುನಾಥನ್ನ ಪೊಲೀಸ್ನವರು ಚಾಂದಿನಿ ಮುಖಾಂತರ ಗುರುನಾಥನ್ನ ಹೊಡೆದಾಕ್ತಾರೆ. ನಿಗೂ ಗೊತ್ತಿಲ್ಲ, ಗುರುನಾಥನ್ಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಯಾರೋ ಸೇಟು ಬರ್ತಾರೆ, ಆನೆಕೊಂಬು ವ್ಯಾಪಾರ ಇದಕ್ಕೆ ಆ ಸೈಡ್ ವೀರಪ್ಪನ್ನು ಹರಿಕೃಷ್ಣ ಅವರಿಗೆ ಹೊಡೆದಿದ್ದು. ಇಲ್ಲಿ ಮಿನಿಯಂ ದುರಂತ ಆದ್ಮೇಲೆ ಚಾಂದಿನಿನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಯಾವಾಗ ರಿಲೀಸ್ ಆಗ್ತವೆ ಗೊತ್ತಿಲ್ಲ. ಆಮೇಲೆ ಬೇಲ್ ತಗೊಂಡು ರಿಲೀಸ್ ಆಗಿ ಅವರು ಆಮೇಲೆ ಮತ್ತೆ ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬಿಡ್ತಾಳು. ಅವ್ನು ಪೊಲೀಸ್ನವ್ರಿಗೆ ಬಿಸ್ನೆಸ್ ಮಾಡಿರ್ತಾನೆ. ಇವಾಗಲೂ ಹಾಗೆ ನಡೀತಾ ಇದೆ. ಆನೆಕೊಂಬುಗಳು ಅವಾಗ ಪೊಲೀಸ್ನವ್ರಿಗೆ ಮಾರಕ್ಕೆ ಹೋಗ್ತಾರೆ. ನಮ್ಮ ಜನ ಸಿಗಾಕೊಂತಾರೆ. ಭಾಳ ಸುಂದರಿ ಅವಳು. ಈ ರೀತಿ ವಿಚಾರಗಳಿಗೆಲ್ಲ ಮಾಡಿ ಭಾಳ ಸುಂದರವಾಗಿದ್ಲು ಅವಳು. ಹೆಸರೆಷ್ಟು ಸುಂದರವಾಗಿದೆಯಲ್ಲ. ಚಾಂದಿನಿ ಅಂತಾನೆ ಇದೆ. ಹೌದು. ಎಲ್ಲ ವೀರಪ್ಪನ್ ದುಡ್ಡು. ವೀರಪ್ಪನ್ ಭಾಳ ಜನ ಕೋಟ್ಯಾಂತರ ರೂಪಾಯಿ ಸಿಕ್ತು. ರಾಜ್ಕುಮಾರ್ ಕಿಡ್ನಾಪ್ ಮಾಡಿದಾಗ ದುಡ್ಡು ಬಂತಲ್ಲ, ತುಂಬಾ ಜನ ಸಿಕ್ಕಿದೆ. ಓ, ವೀರಪ್ಪನ ಅವ್ನ ಪರ್ಸನಲ್ ಕೆಲಸಕ್ಕೆ ಏನು ಯೂಸ್ ಮಾಡ್ಕೊಂಡು ಇವಾಗ ಒಂದು ಸ್ಟೋರಿ ಹೇಳ್ಬೇಕು. ನೀವಿಬ್ರು ಚಾಂದಿನಿ ಯಾರು? ಚಾಂದಿನಿಗೂ ವೀರಪ್ಪನಿಗೂ ಹೇಗೆ ಕನೆಕ್ಷನ್? ಮೇಡಮ್ ಅದೇ ಹೇಳಿದ್ನಲ್ಲ, ಚಾಂದಿನಿ ಯಾರು ಅಂತ ಗುರುನಾಥ್ ಅಂತ ಹೇಳಿದ್ರಲ್ಲ, ಅವ್ರ ಲವರ್. ಗುರುನಾಥನ್ನು ಅವರಿಬ್ರು ಸಂಬಂಧ ಇತ್ತು. ಆ ಸಂಬಂಧ ಇರಬೇಕಾದ್ರೆ ಗುರುನಾಥನ್ನ ಪೊಲೀಸ್ನವರು ಚಾಂದಿನಿ ಮುಖಾಂತರ ಗುರುನಾಥನ್ನ ಹೊಡೆದಾಕ್ತಾರೆ. ಚಾಂದಿನಿ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಅಲ್ಲಿ ಬರ್ತಾ ಇರ್ತಾನ ಅವನು. ಅಂದ್ರೆ ಇವರು ಪೊಲೀಸ್ನವ್ರು ಅಂತ ಗೊತ್ತಿಲ್ಲ, ಚಾಂದಿನಿಗೂ ಗೊತ್ತಿಲ್ಲ, ಗುರುನಾಥನ್ಗೂ ಗೊತ್ತಿಲ್ಲ. ಯಾರೋ ಸೇಟು ಬರ್ತಾರೆ, ಆನೆಕೊಂಬು ವ್ಯಾಪಾರ ಇದಕ್ಕೆ ಆವಾಗ ಸಿಗಾಕೊಂಡಾಗ ಗುರುನಾಥನ್ಗೆ ಹೊಡೆದಾಕೋದು. ಅಲ್ಲಿ ಗುರುನಾಥನ್ಗೆ ಹೊಡೆದಾಕ್ತಾ ಮುತ್ತುರಾಮ ಅಂತೇಳಿ ಇನ್ನೂ ಇದಾರೆ ಅಲ್ಲಿ, ಆ ಗ್ಯಾಂಗ್ನವರು. ಅವ್ನು ವ್ಯಾಪಾರಕ್ಕೆ ಕರ್ಕೊಂಡೋಗಿದ್ದು. ಅವನಿಗೆ ಇವರೇ ನಮ್ಮೂರಲ್ಲಿ ಇದ್ದಾರೆ ಇವಾಗ. ಲಾಸ್ಟ್ಗೆ ಅವ್ನು ಕರ್ಕೊಂಡೋದಾಗ ಅಲ್ಲಿ ಆನೆಕೊಂಬು ಸಿಗುತ್ತೆ. ಲಾಸ್ಟ್ಗೆ ಆ ಮುತ್ತುರಾಮ ಒಂದು ಅಂಗಡಿ ಮಾಡಿರ್ತಾರೆ ಅಲ್ಲಿ ಆನೆಕೊಂಬು ಸಿಕ್ಕಿ ಎಲ್ಲ ಅರೆಸ್ಟ್ ಆಗ್ತಾರೆ. ನಮ್ಮೂರವರೇ ಇಬ್ಬರೆಲ್ಲ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದಾಗ ತುಂಬ ದೊಡ್ಡ ಸ್ಟೋರಿ ಅದು. ಆವಾಗ ಗುರುನಾಥನ್ಗೆ ಹೊಡೆದಾಕೋದು ಪೊಲೀಸ್ನವರು. ಆ ಸೈಡ್ ವೀರಪ್ಪನ್ನು ಹರಿಕೃಷ್ಣ ಅವರಿಗೆ ಹೊಡೆದಿದ್ದು. ಅವ್ನ ಬಿಸ್ನೆಸ್, ಗುರುನಾಥನೆಲ್ಲ ಸ್ವಲ್ಪ ಬಿಸ್ನೆಸ್ ಲಿಂಕು. ಅವ್ನು ಪೊಲೀಸ್ನವ್ರಿಗೆ ಬಿಸ್ನೆಸ್ ಮಾಡಿರ್ತಾನೆ. ಇವಾಗಲೂ ಹಾಗೆ ನಡೀತಾ ಇದೆ. ಆನೆಕೊಂಬುಗಳು ಅವಾಗ ಪೊಲೀಸ್ನವ್ರಿಗೆ ಮಾರಕ್ಕೆ ಹೋಗ್ತಾರೆ. ನಮ್ಮ ಜನ ಸಿಗಾಕೊಂತಾರೆ. ವೀರಪ್ಪನ್ ಸತ್ತ ಮೇಲೆ ಏನು ಕಡಿಮೆ ಆಗಿಲ್ಲ, ಇನ್ನೂ ಅದೆಲ್ಲ ನಡೀತಾನೆ ಇದೆ ಇಲ್ಲಿ. ಇವಾಗ ರೀಸೆಂಟ್ ಆಗ ಹುಲಿ ಉಗ್ರು ಇಲ್ಲೇ ಸಿಗಾಕೊಂಡದ್ದು. ಎಲ್ಲ ಸಿಕ್ಕ ಫಾರೆಸ್ಟ್ ಎಲ್ಲ ಸಿಕ್ಕ. ಬಿಹಾರಿಗಳು ಬರ್ತಾರೆ ಇಲ್ಲಿ. ಬಿಹಾರಿಗಳು, ರೋಂಗಗಳೆಲ್ಲ ಬರ್ತಾರೆ ಆ ಕಾಡು ಇದನ್ನೆಲ್ಲ ಕಲೆಕ್ಟ್ ಮಾಡಕ್ಕೆ. ಅವೆಲ್ಲ ಕಲೆಕ್ಟ್ ಮಾಡಿ ತುಂಬಾ ಜನ ಸಿಗಾಕೊಂತಾರೆ ಇಲ್ಲಿ. ಇದನ್ನ ಕಲೆಕ್ಟ್ ಮಾಡಿ ಎಲ್ಲಿಗೆ ಮಾರ್ತಾರೆ? ಮೈಸೂರಲ್ಲಿ ವ್ಯಾಪಾರಿಗಳು ಇದಾರೆ. ಇದಕ್ಕೇನೆ ಮೈಸೂರು ಬೇರೆ ಬೇರೆ ಕಡೆ ಏನ್ ಮಾಡ್ತಾರೆ? ಅದು ಮೆಡಿಸಿನ್ ಪರ್ಪಸ್, ಆಮೇಲೆ ಇದು ಆರ್ನಮೆಂಟ್ ಇದೆಲ್ಲ ಮಾಡ್ತಾರೆ. ಅದರಲ್ಲಿ ಅದಕ್ಕೆ ಹೋಗುತ್ತೆ. ಇವಾಗೇನು ನೆಟ್ವರ್ಕ್ ಇದೆ, ದೊಡ್ಡದಾಗಿ ಮಾಡ್ಬೋದು. ಅವಾಗ ಹೆಂಗೆ ಚಾಂದಿನಿಗೆ ಇಲ್ಲಿಗೆ ಹುಡ್ಕೊಂಡು ಬರೋ ವ್ಯಾಪಾರ ಇಲ್ಲಿ ತಗೊಂಡು ಮಾಡೋದು, ಇವರು ಕರ್ಕೊಂಡು ಡೀಲ್ ಮಾಡೋದು. ಈ ಕಾಡಲ್ಲಿದ್ರು ಚಾಂದಿನಿ ಓದಿದ್ದ? ಚಾಂದಿನಿ ಗೊತ್ತಿಲ್ಲಪ್ಪ, ಏನೋ ಓದ್ಲಿಲ್ಲ ಅವಳು. ಅನ್ಎಜುಕೇಟೆಡ್ ಆದ್ರೆ ಅಷ್ಟೊಂದು ವ್ಯವಹಾರ ನೋಡಿ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ಒಳ್ಳೆ ಏನೇನೋ ವ್ಯಾಪಾರ ಮಾಡ್ತಾರೆ. ಆಮೇಲೆ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ, ಇದೊಂದು ದುರಂತ ಆದ್ಮೇಲೆ, ಮಿನಿಯಂ ದುರಂತ ಆದ್ಮೇಲೆ ಚಾಂದಿನಿನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಯಾವಾಗ ರಿಲೀಸ್ ಆಗ್ತವೆ ಗೊತ್ತಿಲ್ಲ. ಆಮೇಲೆ ಬೇಲ್ ತಗೊಂಡು ರಿಲೀಸ್ ಆಗಿ ಅವಳು ಆಮೇಲೆ ಮತ್ತೆ ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬಿಡ್ತಾಳು. ಊರಿಗೆ ಬರ್ನೇ ಇಲ್ಲ. ಅವ್ರ ಅಣ್ಣ ತಮ್ಮನವ್ರು ಮಾತ್ರ ಇಲ್ಲಿದ್ದಾರೆ. ಚಾಂದಿನಿಗೆ ಮದ್ವೆ ಆಗಿತ್ತಾ? ಮದ್ವೆ ಇಲ್ಲ. ಇನ್ನು ಅಂದ್ರೆ ಅವಳು ಇನ್ನು ಹುಡುಗಿ ಇದ್ದಾಗ್ಲೇನೆ ಇದು ಕೆಲಸ ಹೌದು. ಬಹಳ ಸುಂದರಿ ಅವಳು. ಈ ರೀತಿ ವಿಚಾರಗಳಿಗೆಲ್ಲ ಮಾಡಿ ಬಹಳ ಸುಂದರವಾಗಿದ್ಲು ಅವಳು. ಹೆಸರೆಷ್ಟು ಸುಂದರವಾಗಿದೆಯಲ್ಲ. ಚಾಂದಿನಿ ಅಂತಾನೆ ಇದೆ. ಹೌದು, ಅದು ಕಾಡಲ್ಲಿ ಚಾಂದಿನಿ ಅಂತ ಹೆಸರಿಟ್ಟಿದ್ರ. ನೋಡಿ, ಲಂಬಾಣಿ ಜನಾಂಗದವರು. ಚಾಂದಿನಿ ಅಂತ. ಆಮೇಲಿಂದ ಹಿಂಗೆ ಇವಾಗ ಅವಳೇನು ಬೆಂಗಳೂರಿನಲ್ಲಿದ್ದಾಳೆ. ಆಮೇಲಿಂದ ನಾವು ನೋಡ್ಲಿಲ್ಲ. ಅವ್ರ ಅಣ್ಣ ಬಂದು ಲಾಸ್ಟ್ ಟೈಮ್ ಅವ್ರ ಅಮ್ಮ ಬಂದು ಅವ್ರ ಅಮ್ಮನ ಎಲೆಕ್ಷನ್ ನಿಲ್ಸಿದ್ರು. TP ಎಲೆಕ್ಷನ್ಗೆ ಇಲ್ಲಿ ಸೋತ್ರು. MLA ನಿಲ್ತಾರೆ ನೆಕ್ಸ್ಟ್. ಅವ್ರಿಗೆ ಯಾರು ಸರ್ ಸಪೋರ್ಟ್ ಮಾಡ್ತಾರೆ? ಅರೆಸ್ಟ್ ಮಾಡಿದ್ದಾರೆ ಅವ್ರ ಮಕ್ಕಳು. ಅವ್ರ ರಿಲೇಟಿವ್ಸ್ ಎಲ್ಲ ಇದಾರಲ್ಲ. ಹಂಗಾದ್ರೆ ಆ ಟೀಮೇ ಫುಲ್ ವೀರಪ್ಪನಿಗೆ ಸಪೋರ್ಟ್ ಇತ್ತು. ಲಂಬಾಣಿ ಜನಾಂಗ ಸ್ವಲ್ಪ ಟೀಮ್ ಇದಿತ್ತು. ಆಮೇಲೆ ಪಡಿಯಾಚಿ ಜನಾಂಗ ಸ್ವಲ್ಪ ಸಪೋರ್ಟ್ ಇತ್ತು. ಹಂಗೆ
ಭಾಳ ಇದೆ. ಇಲ್ಲ ಇವಾಗ ಚಾಂದಿನಿ ಹೋಗಾದ್ಮೇಲೆ ಅವ್ರ ಅಣ್ಣ ತಮ್ಮದಿರೇ ಅವ್ರ ಅಣ್ಣ ಬರ್ತಾನೆ ಇಲ್ಲಿಗೆ, ಅವ್ರ ಅಣ್ಣನೂ ಅಲ್ಲೇ ಇದ್ದಾನೆ, ಎಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇದ್ದಾನೆ. ತಮ್ಮನೇನು ತಮ್ಮ. ಈ ಆನೆದಂತದ್ದ ನಿಲ್ಲಿಸ್ಬಿಟ್ರೆ ಅವ್ರ ಫ್ಯಾಮಿಲಿ ಮಾಡಿದ್ರ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮ್ ಮಾಡ್ತಾ ಇದ್ರ ಪೊಲೀಸ್ನವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ? ಇಲ್ಲ ಇವಾಗ ಏನಿಲ್ಲ ಅನ್ಸುತ್ತೆ, ಅದು ಕೇಸ್ ಆದ್ಮೇಲೆ ಎಲ್ಲ ಟೈಮಲ್ಲಿ ಕೇಸ್ ಆದ್ಮೇಲೆ ಎಲ್ಲ ಬಿಟ್ಬಿಟ್ರ? ಕೇಸ್ ಆದ್ಮೇಲೆ ಎಲ್ಲ ಬಿಟ್ಟಿದ್ದಾರೆ. ಆಮೇಲೆ ಕೋಟಿಗಟ್ಲೆ ಮನೆ ಕಟ್ಟಿದಾರೆ ಅಂತ ಹೇಳ್ತಾರಲ್ಲ, ಹಾ ದುಡ್ಡು ಏನು ಹೆಂಗ್ ಸಿಕ್ತು? ನಿಂಗೆ ಗೊತ್ತಿಲ್ಲಪ್ಪ ಅದೆಲ್ಲ. ಯಾರ್ ಮೇಲ್ ಕೊಟ್ಟಿದ್ದು? ದುಡ್ಡು ಮೇಡಮ್. ಎಲ್ಲ ವೀರಪ್ಪನ್ ದುಡ್ಡು. ವೀರಪ್ಪನ್ ಭಾಳ ಜನ ಕೋಟ್ಯಾಂತರ ರೂಪಾಯಿ ಸಿಕ್ತು. ರಾಜ್ಕುಮಾರ್ ಕಿಡ್ನಾಪ್ ಮಾಡಿದಾಗ ದುಡ್ಡು ಬಂತಲ್ಲ, ಹ್ಮ್. ತುಂಬಾ ಜನ ಸಿಕ್ಕಿದೆ. ಓ ವೀರಪ್ಪನ ಅವ್ನ ಪರ್ಸನಲ್ ಕೆಲ್ಸಕ್ಕೆ ಏನು ಯೂಸ್ ಮಾಡ್ಕೊಂಡಿಲ್ಲ. ಅದೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿದ್ದಲ್ಲ, ಈ ದನ ಮೇಯ್ಸರೆಲ್ಲ ಹೋಗಿ ಈ ಲಾರಿ Almost ಟ್ಯೂಬ್ನಲ್ಲಿ. ಮೇಡಮ್ ಎಲ್ಲ ನಮ್ಮ ಕ್ಯಾಸ್ಟ್ನವರು ಯಾರು ಇದು ಮಾಡಿಲ್ಲ, ಎಲ್ಲ ಲಂಬಾಣಿಸ್ಗೆ ಜಾಸ್ತಿ ಕೊಟ್ಟಿದ್ರು. ವೀರಪ್ಪನಿಗೆ ಗುದ್ದ ಕೊಟ್ಟಿದ್ದಾರೆ. ಅವಾಗ ಅವನು ಫುಡ್ ಸಪ್ಲೈ ಎಲ್ಲ ಮಾಡೋರಲ್ಲ, ಅವಾಗ ಲಂಬಾಣಿಸು ಈ ತುಂಬಾ ಸೋಲಿಗ ಜನಾಂಗದವರು ಅವ್ರಿಗೆ ಜಾಸ್ತಿ ಕೊಟ್ಟಿದ್ರು. ಇಲ್ಲೂ ಇದಾರೆ ಸೋಲಿಗ ಜನಾಂಗದವರು. ಸತ್ಮಾಡಲ್ಲಿ ಲಂಬಾಣಿ ಪಡಿಯಾಚಿ ಸೋಲ್ಗ ಅವರೇನು ಸಪೋರ್ಟ್ ಮಾಡಿಲ್ಲ. ಅವ್ರ ರಿಲೇಟಿವ್ ಎಲ್ಲ ಇದಾರೆ. ವೀರಪ್ಪನ ರಿಲೇಟಿವ್ ಇದಾರೆ ಅಲ್ಲಿ. ಅವ್ನಿಗೆ AK-47 ತಂದ್ಕೊಟ್ಟು ಇನ್ನೂ ಇದಾನೆ ಅಲ್ಲಿ. ರೀಸೆಂಟ್ ಆಗಿ ನಾವು ಸತ್ಮಾಡಲ್ಲಿ ನಾವು ಹೊಲ ಮಾಡ್ತಿದ್ವಲ್ಲ, ಅವ ನಮ್ಮ ಹೊಲದಿಂದ ಮ್ಯಾಲೆ ದುಡ್ಡು ಸಿಕ್ತಲ್ಲ ಯಾರಿಗ? ಇಲ್ಲ ತಟ್ಟೆ ಚೆಂಬು ಎಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ರು. ಹೌದಾ? ಏನ್ ಬೆಳ್ಳಿದ ನಾರ್ಮಲ್? ಇಲ್ಲ ಮಾಮೂಲಿ ಊಟ ಮಾಡ್ತಾರಲ್ಲ, ಅವ ಸಾಯಂಕಾಲ ಕೊಟ್ಬಿಟ್ಟು ಹೋಗವ್ರೆ ಅವರು ದುಡ್ಡು. ಲಾಸ್ಟ್ ಲಾಸ್ಟ್ ಟೈಮ್ ಅಲ್ಲಿ ವೀರಪ್ಪನ್ ಸಾಯಿ ಇನ್ನೂ ಒಂದು 2-3 ವರ್ಷ ಇದ್ದಂಗೆ. ಅಂದ್ರೆ ವೀರಪ್ಪನ್ ರಾಜ್ಕುಮಾರ್ದು ಕಿಡ್ನಾಪ್ ಮಾಡಿದ್ಮೇಲೆ ದುಡ್ಡು ಸಿಕ್ತು ಅಲ್ಲ, ಅವಾಗ ಅದನ್ನೇನು ಅವನೇನು ಪರ್ಸನಲ್ ಆಗಿ ಇಲ್ಲ ಅದು ಅವ್ರಿಗೆ ಕೊಟ್ಟಿದ್ದಾನೆ. ಮತ್ತೆ ವಾಪಸ್ ಪೊಲೀಸ್ ತಗೊಂಡೋಯ್ತಲ್ಲ ಅದು.